ಸಿದ್ದರಾಮಯ್ಯ ಅವರು 20 ವರ್ಷವರೆಗೂ ಯಾವತ್ತೂ ಅವ್ರ ಹತ್ರ ಕರಪ್ಷನ್ ಇಲ್ಲ. ಯಾರೋ ಆರೋಪಗಳು ಇವ್ರ ಮೇಲೆ ಹಾಕಿ ಅದಕ್ಕೋಸ್ಕರ ರಾಜೀನಾಮೆ ಕೊಡಿ ಕೂತ್ಕೊಂಡವ್ರೆ. ಆಸೆ ಇಟ್ಬಿಟ್ಟು 2,000 ಕೊಡ್ತೀನಿ, ಕರೆಂಟ್ ಫ್ರೀ, ಬಸ್ ಫ್ರೀ, ಮೂಢ ಹಗರಣದಲ್ಲಿ ಅಪರಾಧಿನಿ ಅವರು. ಅವ್ರವ್ರ ಇದರಲ್ಲಿ ಅವ್ರಿಗೆ ಕಪ್ಪು ಚುಕ್ಕೆ ಇಲ್ಲ. ಕಪ್ಪು ಚುಕ್ಕೆ ಅವ್ರ ಹತ್ರ ಇದೆ, ಇನ್ನೂ ಬೆಳಕಿಗೆ ಬಂದಿಲ್ಲ. ಇವಾಗ ಒಂದೊಂದೇ ಬೆಳಕಿಗೆ ಅವ್ರು ರಾಜೀನಾಮೆ ಕೊಟ್ಟರೆ ಇನ್ನೂ 5-6 ಬೆಳಕಿಗೆ ಬರ್ತದೆ. ಕಪ್ಪು ಚುಕ್ಕೆ ಇಲ್ಲ. ಅವರು ಅಧಿಕಾರದಲ್ಲಿ ಇರೋದ್ರಿಂದ ಪ್ರಭಾವ ಬೀರಿಸಿ ಎಲ್ಲ ಕಡೆನೂ ಮುಚ್ಚಾಕ್ತಾ ಇದ್ದಾರೆ. ಕೆಲಸಗಳು ಎಷ್ಟು ಜನ ಮಾಡೋರಮ್ಮ. ಈಗ ಈ CM ಏನೋ ಸಿಕ್ಕಾಕೊಂಡಿರೋದು ಇಲ್ಲ ಮೇಡಮ್, ಅವ್ರದ್ದೇನು ತಪ್ಪಿಲ್ಲ. ಅವ್ರಿಗೆ ತನಿಖೆನೂ ಬೇಡ, ಅವರೇ ಮುಂದುವರಿಬೇಕು. ಅವ್ರ ಕೈವಾಡ ಇದೆ ಅಂತ ಇವ್ರು ಹೇಳೋದು. ಅದು ಏನು ಗೊತ್ತಾ, ಅವರನ್ನ ಸೀಟಿಂದ ಇಳಿಸೋದಕ್ಕೋಸ್ಕರ ಇವೆಲ್ಲ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಮೂಢ ಹಗರಣ ಸಂಬಂಧ CM ಸಿದ್ದರಾಮಯ್ಯ ಅವ್ರ ಮೇಲೆ ತನಿಖೆ ಆಗಬೇಕು ಅಂತ ಹೇಳಿ ನ್ಯಾಯಾಲಯ ಈಗಾಗಲೇ ಆದೇಶ ಕೂಡ ಹೊರಡಿಸಿದ್ದಾರೆ. ಬನ್ನಿ ಇದ್ರ ಬಗ್ಗೆ ನಮ್ಮ ಜನಸಾಮಾನ್ಯರು ಏನು ಹೇಳ್ತಾರೆ. ನಿಜಕ್ಕೂ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾ? ಈಗಾಗಲೇ ಸಾಕಷ್ಟು ಒತ್ತಾಯ ಕೇಳಿ ಬರ್ತಾ ಇದೆ. CM ಸ್ಥಾನದಿಂದ ಇಳಿಬೇಕು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಮ್ಮ ಜನ ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ಕೇಳ್ಕೊಂಡು ಬರೋಣ. ರಾಜಕೀಯ ಅಂತಲ್ಲ, ಸಿದ್ದರಾಮಯ್ಯ ಅವರು 20 ವರ್ಷವರೆಗೂ ಯಾವತ್ತೂ ಅವ್ರ ಹತ್ರ ಕರಪ್ಷನ್ ಇಲ್ಲ. ಯಾರೋ ಆರೋಪಗಳು ಇವ್ರ ಮೇಲೆ ಹಾಕಿ ಅದಕ್ಕೋಸ್ಕರ ರಾಜೀನಾಮೆ ಕೊಡಿ ಕೂತ್ಕೊಂಡವ್ರೆ. ಅದೇನು ಕೋರ್ಟ್ ತೀರ್ಮಾನ ಮಾಡಿದೆ, ಅದು ಮುಂದೆ ಏನಾಗ್ತದೆ ನೋಡಬೇಕು. ಇವಾಗ ಸಿದ್ದರಾಮಯ್ಯ ಅವ್ರ ಮೇಲೆ ತನಿಖೆ ಆಗಬೇಕು ಅಂತ ಹೇಳಿದ್ರು. ಹೌದು. ಈಗ ತನಿಖೆ ಆಗ್ಬೇಕಂದ್ರೆ ನೀವು ನೈತಿಕತೆ ಇದ್ರೆ ನಿಮ್ಗೆ ನೀವು ರಾಜೀನಾಮೆ ಕೊಡಿ ಅಂತ ಇದ್ದಾರೆ. ಇಲ್ಲಾಂದ್ರೆ ಏನು ಕೊಡಬೇಕು? ಬೇಡ, ಕೊಡಂಗಿಲ್ಲ ಅಲ್ವಾ? ಆಲ್ಮೋಸ್ಟ್ ಕೊಡಬಾರ್ದು ಅಂತ ನಮ್ಗೆ ಅನ್ನಿಸ್ತದೆ. ಅಂದ್ರೆ ನಿಮ್ಗೆ ಒಂದು ಅನ್ಸುತ್ತಾ ಸಿದ್ದರಾಮಯ್ಯ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ? ಇಲ್ಲ, ಅವ್ರಿಲ್ವಾ? ಅವ್ರ ಫ್ಯಾಮಿಲಿ ಮ್ಯಾಟ್ರಿಂದ ಅವ್ರ ಕರಪ್ಷನ್ ಬಂದಿದೆ ಅಷ್ಟೇ, ಬೇರೆ ಏನಿಲ್ಲ. ಅಂದ್ರೆ ಅವ್ರ ಪತ್ನಿಯಿಂದ ಬಂದಿರೋದು ಈ ಮೂಢ ಹಗರಣ. ಅವ್ರ ಪತ್ನಿಯವ್ರು ಕೂಡ ಇದರಲ್ಲಿ ಭಾಗಿ ಅಂತೆಲ್ಲ ಬರ್ತಾ ಇದೆಯಲ್ಲ, ಹಾಗಾಗಿ ಅವ್ರನ್ನ ಕೂಡ ವಿಚಾರಣೆ ಮಾಡ್ತಾರೆ. ಆವಾಗ ಕಾನೂನು ಏನಿದೆ ಅವ್ರದ ತಪ್ಪು ಗೊತ್ತಾಗ್ತದೆ. ಆವಾಗ ಗೊತ್ತಾಗದಾಗ ಡೀಟೇಲ್ ಕರ್ನಾಟಕ ಜನತೆಗೆ ಸಿದ್ದರಾಮಯ್ಯ ಒಳ್ಳೆಯವರ ಕೆಟ್ಟವರ ಅಂತ ಗೊತ್ತಾಗ್ತದೆ. CM ಆಗಿ ಇಟ್ಕೊಂಡೇ ವಿಚಾರಣೆಗೆ ಒಳಗಾಗ್ಬೋದು. ರಾಜೀನಾಮೆ ಕೊಡೋದು ಬೇಡ, ಯಾಕಂದರೆ ಅವರೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಇವಾಗ ಮೊನ್ನೆನೂ ಹಿರಿಯ ನಾಗರಿಕ ಬಸ್ ಪಾಸ್ ಅದು ಮಾಡ್ಕೊಳ್ಬೇಕು ಅಂತ ಫ್ರೀ ಅದು ಹೇಳಿದ್ದಾರೆ. ಎಲ್ಲ ಒಂದು ಒಳ್ಳೆ ಮಾಡ್ತಾವ್ರೆ. ತಮ್ಮ ವ್ಯಾಪಾರ ಮಾಡೋರು ಸ್ವಲ್ಪ ಅನುಕೂಲ ಮಾಡೋರೆ. ಆವಾಗ ಬೀದಿ ವ್ಯಾಪಾರ ಮಾಡೋರು ತುಂಬ ಕಷ್ಟ ಕೊಡ್ತಾರೆ. BBMP ಅವರು ತುಂಬ ನನಗೆ ಕಷ್ಟ ಕೊಟ್ಟು ಮಣ್ಣೆಲ್ಲ ರೋಡೆಲ್ಲ ಬಿದ್ದೆಲ್ಲ ಹಾಳಾಗೋಗಿತ್ತು. ಪಾಪ ಅವರು ಬೀದಿ ವ್ಯಾಪಾರಿಗಳಿಗೆ ಕಷ್ಟ ಕೊಡಬೇಡಿ ಅಂತ ಅಲರ್ಟ್ ಮಾಡಿ ನಮಗೊಂದು ಅನ್ನ ತಿನ್ನೋ ದಾರಿ ಕೊಟ್ಟವ್ರೆ. ಅವ್ರ ಮೇಲೆ ತನಿಖೆ ಆಗಿದೆ. ಹೌದು. ಅನ್ಸುತ್ತಾ ಸಿದ್ದರಾಮಯ್ಯ ಅವರು ನಮಗೆ ಯಾವ ಥರ ಏನು ಅನಿಸಲ್ಲ. ನಮಗೆ ಮನಸ್ಸಿಗೆ ಒಂದು ಒಳ್ಳೇದು ಮಾಡಿದ್ದಾರೆ. ಅವ್ರ ಪರವಾಗಿ ನಾವು ಹೇಳ್ತಾ ಇದ್ದೀವಿ. ಎಷ್ಟು ಇನ್ನು ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅದು ಒತ್ತಾಯ ಮಾಡ್ತಾ ಇದ್ದಾರೆ ಅಂದರೆ ನಾವು ಏನು ಮಾಡೋಕ್ಕೂ ಆಗಲ್ದಿಲ್ಲ. ನಮ್ಮ ಇರೋ ಅಭಿಪ್ರಾಯ ನಾವು ಹೇಳ್ತೀವಿ. ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಹೇಳಿ ಮೈಸೂರು ಲೋಕಾಯುಕ್ತರಿಗೆ ಕೋರ್ಟ್ ಆದೇಶ ಮಾಡಿದೆ. ಹೌದು. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಬಿಟ್ಟು ನೈತಿಕ ಹೊಣೆ ಇದ್ರೆ ನೀವು ರಾಜೀನಾಮೆ ಕೊಟ್ಟು ತನಿಖೆಗೆ ಒಳಗಾಗಿ ಅಂತ ಹೇಳಿ ಸಾಕಷ್ಟು ಒತ್ತಾಯ ಕೂಡ ಆಗ್ತಾ ಇದೆ. ನಿಮ್ಗೆ ಅನ್ಸುತ್ತಾ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ? ಕೊಡ್ಬೋದು ಮೇಡಮ್. ಯಡಿಯೂರಪ್ಪನಿಗೆ ಅವರೇ ಕೊಡ್ಸವ್ರೆ. ಅವರೇ ವಿಧಾನಸೌಧದಲ್ಲಿ ಮಾತಾಡಿದ್ದಾರೆ, ನೆನ್ನೆ ರಿಪೀಟ್ ಮಾಡಿದ್ದಾರೆ. ಅವರೇ ಯಾರು ಸಿದ್ದರಾಮಯ್ಯನೇ ಯಡಿಯೂರಪ್ಪನಿಗೆ ರಾಜೀನಾಮೆ ಕೊಟ್ಟು ನೀನು ಮುಖ್ಯಮಂತ್ರಿಯಾಗಿ ಇರಬೇಡ, ನೀನು ಅದೇ ಥರನೇ ಇವಾಗ ರಾಜೀನಾಮೆ ಕೊಟ್ಟು ಹೋಗು. ಅಂದ್ರೆ ಸಿದ್ದರಾಮಯ್ಯ ಅವರ ರಾಜಕೀಯ ಬದುಕಲ್ಲಿ ಯಾವುದೇ ರೀತಿ ಏನು ರಾಜಕೀಯ ಏನಿಲ್ಲ, ಎಲ್ಲ ಬರೀ ಬೋಸು. ನಾನೇ ಹೇಳ್ತೀನಿ, ಬರೀ ಬೋಗಸ್ಸು. ಆ ಲಕ್ಷ್ಮಿ ಹೆಬ್ಬಾಳ್ ಅವಳೆ 2,000 ಹಾಕ್ತೀನಂದ್ರು, ಗೃಹಲಕ್ಷ್ಮಿ ಎಲ್ಲ ಹಾಕವ್ರೆ. ಕರ್ಕೊಂಬನ್ನಿ, 100 ಜನ ಕೊಡ್ತೀನಿ, ಯಾರಿಗಾನ ಬಂದಿದ್ದೇನು. ಇನ್ನೇನು ಹೇಳ್ಬೇಕು ಹೇಳಿ ಮೇಡಮ್? ಈ ಥರ ರಾಜಕೀಯದಲ್ಲಿ ಓಟ್ ಹಾಕಿಸ್ಕೊಂಡು ಗೆದ್ದು ಸರ್ಕಾರ ಆಳೋದಲ್ಲ. ಮತ ಯಾರಿಗೆ ಬೇಕಾದರೂ ಹಾಕ್ತಾರೆ. BJPಗಾದರೆ JDSಗಾಗಲಿ ಕಾಂಗ್ರೆಸ್ಗಾಗಲಿ ನಮ್ಮ ಮತ ನಾವು ಯಾರಿಗಾದರೂ ಹಾಕ್ತೀವಿ. ಆಸೆ ಇಟ್ಬಿಟ್ಟು 2,000 ಕೊಡ್ತೀನಿ, ಕರೆಂಟ್ ಫ್ರೀ, ಬಸ್ ಫ್ರೀ, ಮೂಢ ಹಗರಣದಲ್ಲಿ ಅಪರಾಧಿನಿ ಅವರು. ಅವರ ಮೂಢ ಹಗರಣದಲ್ಲಿ CM ಸಿದ್ದರಾಮಯ್ಯ ಅವರು ಪ್ರಭಾವವನ್ನು ಬಳಸಿಲ್ಲ ಅಂತ ಹೇಳ್ಕೊಂಡ್ಬಂದಿದ್ದಾರೆ. ಹೇಳ್ಕೊಂಬೋದು, ಬಳಸಿದ್ದಾರೆ. 14 ಸೈಟ್ ಹೆಂಗೆ ಕೇಳಿದ್ರು, 64 ಕೋಟಿ ಹೆಂಗೆ ಕೇಳಿದ್ರು. ನಾವು ಪ್ರಜೆಗಳು, ನಾವು ಮತ ಹಾಕಿರೋರು, ನಮ್ಗೆ ಹಕ್ಕೈತೆ, ಕೇಳೋ ಹಕ್ಕೈತೆ. ಹೇಳಿ.
ಇವಾಗ ಯಡಿಯೂರಪ್ಪಂಗೆ ಅವರೇ ಹೇಳಿದ್ದಾರೆ ವಾಲಂಟಿಯರ್ಗೆ ರಾಜೀನಾಮೆ ಕೊಟ್ಟು ನೀವು ಹೋಗಿ. ಇವಾಗ ನೀವು ಕೊಡ್ಬೋದಲ್ಲ, ಏನು ತಪ್ಪು ಹೇಳಿ ಮೇಡಮ್? ಅನಿಸಿಕೆ ಏನು ಇಲ್ಲ. ಸಿದ್ದರಾಮಯ್ಯ ಅವರ ರಾಜಕೀಯ ಬದುಕಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿ ಅವ್ರು ಅನ್ಕೊಂಡಿದ್ದಾರೆ. ರಾಜಕಾರಣಿ ಪಾಡಿಗೆ ನಾನು ಹೇಳಿದೆ. ಅವ್ರವ್ರ ಇದರಲ್ಲಿ ಅವ್ರಿಗೆ ಕಪ್ಪು ಚುಕ್ಕೆ ಇಲ್ಲ. ಕಪ್ಪು ಚುಕ್ಕೆ ಅವ್ರ ಹತ್ರ ಇದೆ, ಇನ್ನೂ ಬೆಳಕಿಗೆ ಬಂದಿಲ್ಲ. ಇವಾಗ ಒಂದೊಂದೇ ಬೆಳಕಿಗೆ ಅವ್ರು ರಾಜೀನಾಮೆ ಕೊಟ್ಟರೆ ಇನ್ನೂ 5-6 ಬೆಳಕಿಗೆ ಬರ್ತದೆ ಕಪ್ಪು ಚುಕ್ಕೆ ಎಲ್ಲ. ಅವರ ಪ್ರಭಾವ ಅವರು ಅಧಿಕಾರದಲ್ಲಿ ಇರೋದ್ರಿಂದ ಅವ್ರ ಪ್ರಭಾವ ಬೀರಿಸಿ ಎಲ್ಲ ಕಡೆನೂ ಮುಚ್ಚಾಕ್ತಾ ಇದ್ದಾರೆ. ಅವ್ರು ಕೆಳಗಡೆ ರಾಜೀನಾಮೆ ಕೊಟ್ಟು ಕೆಳಗಡೆ ಬಂದರೆ ಅವಾಗ ಎಲ್ಲರೂ ಕಂಪ್ಲೇಂಟ್ಸು ಬರುತ್ತೆ. ಅವ್ರ ಕಪ್ಪು ಚುಕ್ಕೆ ಎಲ್ಲ ದೊಡ್ಡದಾಗಿ ಕಾಣಿಸುತ್ತೆ. ರಾಜೀನಾಮೆ ಕೊಡ್ಬೇಕಂತ ಹೌದು, ಅವ್ರು 100% ಕೊಡಲೇಬೇಕು. ಯಾಕಂದರೆ ಯಡಿಯೂರಪ್ಪಂಗೆ ಅಷ್ಟು ಫೋರ್ಸ್ ಮಾಡಿ ಕೊಡಿಸೋದ್ಮೇಲೆ ಇವರು ಅದೇ ರೀತಿ ನಡ್ಕೊಳ್ಬೇಕಲ್ವಾ. ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನ ಕೊಟ್ಬಿಡಿ. ನೀವೇನು ಮಾಡಿಲ್ಲ ತಾನೇ, ಕೊಟ್ಬಿಡಿ. ಆಮೇಲೆ ಎದುರಿಸಿ, ಅವಾಗ ಎದುರಿಸಿ. ಸಿಎಂ ಅವರು ಹೇಳಿದ್ದಾರೆ ನಾನು ರಾಜೀನಾಮೆ ಅವ್ರು ಕೊಡಲ್ಲ. ಅವ್ರದ್ದು ಯಾಕೆ ಅಧಿಕಾರ ಬೇಕು, ಕೊಡಲ್ಲ. ಬಂಡುತನ. ಯಾಕೆಂದರೆ ಅವ್ರಿಗೆ ಇಳಿದು ಬಿಟ್ರೆ ಜೈಲಿಗೆ ಹೋಗ್ಬಿಡ್ತಾರೆ. ಅದಕ್ಕೆ ಪವರಲ್ಲಿದ್ದರೆ ಎಲ್ಲರನ್ನೂ ಮುಚ್ಚಾಕ್ಬೋದಲ್ವಾ. ತಾಕತ್ತಿದ್ರೆ ಕೊಡೋಕೆ ಹೇಳಿ, ಕೊಟ್ಬಿಟ್ಟು ಎದುರ್ಸೋಕೆ ಹೇಳಿ, ಅವಾಗ ಮಾತಾಡ್ಬೋದು. ಏನೆಲ್ಲ ನಾನು ನ್ಯಾಯವಾಗಿದ್ದರೆ, ನಾನು ಕರೆಕ್ಟಾಗಿದ್ದರೆ ಯಾಕೆ ಎನ್ಕ್ವೈರಿ ಫೇಸ್ ಮಾಡಬಾರ್ದು? ಕಪ್ಚುಕ್ಕೆ ಇಲ್ಲ ನನ್ನ ಹತ್ರ. ಫೇಸ್ ಮಾಡಿ ಎನ್ಕ್ವೈರಿ, ರಾಜೀನಾಮೆ ಕೊಡಿ, ಫೇಸ್ ಮಾಡಿ, ತಿರ್ಗಾ ಬಂದು ಚೀಫ್ ಮಿನಿಸ್ಟರ್ ಆಗಿ. ಬೇಡ ಅಂತ ಯಾರು ಹೇಳ್ತಾರೆ? ನನ್ನ ಮೇಲೆ ಹೊಟ್ಟೆ ಉರಿ ಜನಕ್ಕೆ ಹೊಟ್ಟೆ ಉರಿ ಇದೆ ಹೇಳ್ತಾರೆ. ಅವ್ರವ್ರನ್ನೇ ಮೂಗ್ನೇರಕ್ಕೆ ಅವ್ರವ್ರು ಹೇಳ್ಕೊತಾರೆ. ಇವತ್ತು ನೀವು ಸಾಚ ಅಂತ ಅಂದ್ಬಿಟ್ರೆ ಕೊಟ್ಬಿಟ್ಟು ಗೆಲ್ಲಿ ಅಲ್ಲಿ ಇದಾಗ್ಬಿಟ್ಟು ಬನ್ನಿ, ಅಕ್ವಿಟ್ ಆಗಿ ಬನ್ನಿ. ಏನಿಲ್ಲ ಇವ್ರದ್ದು ಅವರ ಪ್ರಭಾವ ಇಲ್ಲ ಅವರ ಪತ್ನಿಗೆ ಅಂತ ಹೇಳಿ ಕೊಟ್ಟಿರೋದು. ಸರಿ, ಯಾವುದೇ ಇರಲಿ ಅಲಿಗೇಷನ್ ಬಂದುಬಿಟ್ಟಿದೆ. ಹೈಕೋರ್ಟ್ನವರು ಸುಮ್ಮನೆ ಆರ್ಡರ್ ಮಾಡಿಲ್ಲ, 197 ಪೇಜ್ ಆರ್ಡರ್ ಮಾಡಿದ್ದಾರೆ. ಆಮೇಲೆ ಅದೇ ಈ ಕೋರ್ಟ್ನವರು ಅವರು ಹಾಗೆ ಮಾಡಿದ್ದಾರೆ. ಹೈಕೋರ್ಟ್ ಆರ್ಡರ್ ಈ ಥರ ಇದೆ, ಈ ಥರ ಇದೆ ಅಂತ. ಅವ್ರು ಸರಿ ಇಲ್ಲ ಅಂದರೆ, ರಾಜ್ಯಪಾಲರು ಮಾಡಿರೋ ಸರಿ ಇಲ್ಲ ಅಂತಂದರೆ ಅವರು ತಿರ್ಗಾ ಕೋರ್ಟ್ಗೆ ಹೋಗ್ಬೋದಾಗಿತ್ತು. ಅವರು ಯಾಕೆ ಹೋಗಲಿಲ್ಲ? ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟಲ್ಲಿ ಡಬಲ್ ಬೆಂಚ್ ಇದೆ, ಹೋಗಿ ಚಾಲೆಂಜ್ ಮಾಡ್ಬೋದು. ಈಗ ಸುಪ್ರೀಂ ಕೋರ್ಟ್ ಮೆಟ್ಲೇರೋ ಸಾಧ್ಯತೆ ಕೂಡ ಇದೆ ಸಿದ್ದರಾಮಯ್ಯ. ಓಟ್ ಬರಲಿ, ಗೆಲ್ಲಿ, ನಾವೇನು ಬೇಡ ಅನ್ನಲ್ಲ. ಇವಾಗ ನಮ್ಮ ಇದರಲ್ಲಿ ಸ್ವತಂತ್ರ ಎಲ್ರಿಗೂ ಇದೆ. ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು. ಮಾಡಲಿ, ಬೇಡ. ನಾವೇನೋ ಅವರು ಕಪ್ಚುಕ್ಕೆ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಕೋರ್ಟಲ್ಲಿದೆ, ತೀರ್ಮಾನ ಆಗಬೇಕು. ಸುಪ್ರೀಂ ಕೋರ್ಟ್ನವರು ಮೇಲ್ನೋಟಕ್ಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಫೇಸ್ ಮಾಡಲಿ, ಫೇಸ್ ಮಾಡಬೇಕು. ನಾವು ಹೇಳೋದೇನು, ಫೇಸ್ ಮಾಡಬೇಕು. ನಾನು ಸರಿ ಇಲ್ಲ, ನಾನು ಸರಿ ಇದ್ದೀನಿ ಅಂದರೆ ಫೇಸ್ ಮಾಡಬೇಕು. ಫೇಸ್ ಮಾಡಿಬಿಟ್ಟು ಗೆದ್ದು ಬರಬೇಕು ನಾವು. ಅದು ಬಿಟ್ಟು ಮಣ್ತನವಾಗಿ ಇರಬಾರ್ದು. ಇವಾಗ ಅವರು ಲೋಕಾಯುಕ್ತ ಎಲ್ಲ ಅವ್ರ ಕೈ ಕೆಳಗೆ ಇದೆ. ಅವ್ರನ್ನ ಎನ್ಕ್ವೈರಿ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ, ಸೀರಿಯಸ್ ಆಗಿ ಮಾಡೋಕ್ಕಾಗಲ್ಲ. ಏನು ಪ್ರಯೋಜನ ಮಾಡಿ? ಇವಾಗ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಒತ್ತಾಯ ಕೇಳಿ ಬರ್ತಾ ಇದೆ. ವಿಧಾನಸೌಧದಲ್ಲಿ ಇವತ್ತು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ನಿಮ್ಗೆ ಅನ್ಸುತ್ತಾ ನಿಜವಾಗ್ಲೂ ಸಿಎಂ ಸಿದ್ದರಾಮಯ್ಯನವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಹಾಗಾಗಿ ಅವರು ರಾಜೀನಾಮೆ ಕೊಡಲೇಬೇಕು ಅಂತ? ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂದರೆ ಕೋರ್ಟ್ ಆಲ್ರೆಡಿ ಹೇಳಿದೆ ಅವ್ರಿಗೆ ಅಲ್ವಾ. ಕೋರ್ಟು ಸುಮ್ಮನೆ ಅವ್ರಿಗೆ ಕೊಟ್ಟಿಲ್ಲ, ತನಿಖೆ ಎದುರಿಸಿ ಅಂತ. ನೈತಿಕ ಹೊಣೆ ಹೊತ್ಕೊಂಡು ಅವರು ಖಂಡಿತವಾಗಿ ರಾಜೀನಾಮೆ ಕೊಡಬೇಕು. ನೈತಿಕತೆಗೆ ಎಲ್ಲಿದೆ ಬೆಲೆ? ಹಾಗಾದರೆ ಹಿಂದೆ ಎಷ್ಟು ಜನ, ರಾಮಕೃಷ್ಣ ಹೆಗಡೆ ಆಗಲಿ, ಹಿಂದೆ ಎಲ್ಲ ಕೆಲವರೆಲ್ಲ ರಾಜೀನಾಮೆ ಕೊಟ್ಟಿದ್ದಾರಲ್ಲ. ಆ ಪ್ರೋಸೆಸ್ಸಲ್ಲಿ ಇವರು ಎದುರಿಸ್ಬೇಕು. ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು ತನಿಖೆ ಎದುರಿಸಿ ಪರಿಶುದ್ಧವಾಗಿ ಹೊರಗಡೆ ಬರಲಿ, ತೊಂದರೆ ಇಲ್ಲ. ಆಮೇಲೆ ಬರಲಿ, ಆಗಲಿ, ಸಿ ಎಮ್ ಅವರೇ ಆಗಲಿ, ತೊಂದರೆ ಇಲ್ಲ. ಅಲ್ಲ ಸರ್, ಸಿದ್ದರಾಮಯ್ಯನವರು ನನ್ನ ಮೇಲೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಹೊಟ್ಟೆ ಉರಿ ಇದೆ, ಹಾಗಾಗಿ ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಇಲ್ಲಮ್ಮ, ಏನೇ ಆಗಲಿ ಅದು ಹೊರಗಡೆ ಬಂದಿದೆ. ಅವರು ಏನು ಇನ್ವಾಲ್ವ್ಮೆಂಟ್ ಇದೆ ಅಂತ ಹೊರಗಡೆ ಬಂದಿದೆ, ಅದನ್ನು ಎದುರಿಸ್ಬೇಕು. ಅವರು ರಾಜೀನಾಮೆ ಕೊಡೋದು ಅಗತ್ಯತೆ ಇದೆ, ಈಗ ಖಂಡಿತ ಇದೆ. ಪರಿಶುದ್ಧತೆ ಆಗಿ ಹೊರಗಡೆ ಬರಲಿ, ಆಗಲಿ ಸಿ ಎಮ್, ಬೇಡ ಅಂತ ಹೇಳಲ್ಲ ನಾವು. ಒಳ್ಳೆ ಆಡಳಿತಗಾರರು, ಒಳ್ಳೆ ವ್ಯಕ್ತಿ, ಎಲ್ಲರೂ ಜನಸಾಮಾನ್ಯರಿಗೆ ಬೇಕಾದವರು. ಬಟ್ ಈ ಒಂದು ಕಳಂಕ ಇದೆಯಲ್ಲ, ಆ ಕಳಂಕದಿಂದ ಹೊರಗಡೆ ಬರಲೇಬೇಕು. ಸರ್, ಈಗ ಅವರು ಪ್ರಭಾವನ ಬಳಸಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸಾಕಷ್ಟು ಬಾರಿ ಅವರು ಇದರಲ್ಲಿ ನನ್ನ ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ಹೇಳಿದ್ದಾರೆ. ಅವ್ರ ಪತ್ನಿಗೆ ಅರ್ಶಿನ ಕುಂಕುಮದ ರೀತಿಯಲ್ಲಿ ಕೊಟ್ಟಂತಹ ಸೈಟ್ ಜನಸಾಮಾನ್ಯರಿಗೆ ನೀವು ಆ ಒಂದು ಲೆವೆಲಲ್ಲಿ ಯೋಚನೆ ಮಾಡೋಕ್ಕೆ ಗೊತ್ತಿಲ್ಲ. ಅದನ್ನು ತನಿಖೆ ಮುಖಾಂತರನೇ ಅದನ್ನು ಬಗೆಹರಿಸ್ಕೊಳ್ಬೇಕಾಗತ್ತೆ. ಅವರು ತನಿಖೆ ಎದುರಿಸಿ ಅವ್ರು ಹೇಳೋ ಪ್ರಕಾರ ಇದ್ದರೆ ಒಳ್ಳೆಯದು, ವೆಲ್ ಆ್ಯಂಡ್ ಗುಡ್, ವೆರಿ ಗುಡ್ಡು ಅಲ್ವಾ. ಹಾಗಾಗಿ ಎದುರಿಸಲೇಬೇಕು ಅವರು. ತನಿಖೆ ಹೊರಗಡೆ ರಾಜೀನಾಮೆ ಕೊಡಲೇಬೇಕು ಅವರು, ಖಂಡಿತವಾಗಿ. ರಾಜಕೀಯದಲ್ಲಿ ಅಧಿಕಾರದಲ್ಲಿ ಇದ್ಕೊಂಡು ಎದುರಿಸೋದಲ್ಲ. ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು
ಎದುರಿಸಿ ಅವರು ತನಗೆ ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟು ಸಾಬೀತಾಗಿ ಚಿನ್ನದಂತೆ ಹಾಗೆ ಹೊರಗಡೆ ಬಂದು ಆಗಲಿ, ಅವರು ತೊಂದರೆ ಇಲ್ಲ. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾರೆ, ಯಾವುದು ಮಾಡಲ್ಲ. ನಾವು ಕಷ್ಟಪಡೋದು ಪಡ್ತಾನೆ ಇರ್ತೀವಿ ಅಲ್ವಾ. ಬಡವ್ರಿಗೆ ಏನೂ ಸುಖ ಇಲ್ಲ, ಎಲ್ಲ ದುಡ್ಡಿರೋರಿಗೆ ಇದೆಲ್ಲ ರಾಜಕೀಯ, ನಮ್ಮಂಥವ್ರಿಗೆ ಲಾಯಕ್ಕಿಲ್ಲ. ಇಳಿಯೋದು ಅದು ನಾವು ಅದು ಏನು ಒಳಗಿನ ಗುಟ್ಟು ಯಾರು ಗೊತ್ತಮ್ಮ. ಇವರೆಲ್ಲ ಪುಕಾರ ಮಾಡ್ತಾರೆ, ಒಳಗಿನ ಗುಟ್ಟು ದೇವ್ರಿಗೆ ಗೊತ್ತಾಗಬೇಕಷ್ಟೆ. ಇವಾಗ ಸಿಎಂ ಮೇಲೆ ತನಿಖೆ ಆಗಬೇಕು ಅಂತ ಕೋರ್ಟ್ ಹೇಳಿದ್ದಾರೆ. ತನಿಖೆ ಆಗಬೇಕು ಅಂತಂದ್ರೆ ಅವ್ರಿಗೆ ನೈತಿಕ ಹೊಣೆ ಇದ್ರೆ ಅವ್ರು ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಇಂಥ ಕೆಲಸಗಳು ಎಷ್ಟು ಜನ ಮಾಡೋರಮ್ಮ. ಈಗ ಈ ಸಿ ಎಮ್ ಏನೋ ಸಿಕ್ಕಾಕೊಂಡಿರೋದು ಅಲ್ಲ, ನೀವೇ ಹೇಳಿ. ಇವಾಗ ಯಾರು ಪ್ರಾಪರ್ಟಿ ಮಾಡಿಲ್ಲ, ಎಲ್ಲ ಕೋಟಿಗಳೇ ಮಾಡವ್ರೆ. ಇವ್ರು ಲ್ಯಾಂಡ್ ತೆಗೆದು ಎಂಟಿ ಮೇಲೆ ಬಿಟ್ಟವ್ರೆ ಅಷ್ಟೇ. ಅಂದರೆ ಅವನು ಅದು ಏನು ಅಪವಾದ ಬಂದಿದೆ, ಅದು ಅಪವಾದ ಹೋಗೋವರೆಗೂ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋಕ್ಕೆ ಲಾಯ್ಕಿಲ್ಲ. ನಾನು ತುಂಬ ಸುದೀರ್ಘವಾಗಿ ತುಂಬ ಕಳಂಕರಹಿತ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅವರು ಇಡೀ ರಾಜಕೀಯ ಬದುಕಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಇಲ್ಲ ಅಂತಾರೆ. ಹಾಂ, ಹಾಗಾಗಿ ನಾನು ಇದನ್ನು ನಾನು ಮಾಡಿಲ್ಲ, ನಾನು ತನಿಖೆನ ಫೇಸ್ ಮಾಡ್ತೀನಿ, ನಾನು ರಾಜೀನಾಮೆ ಕೊಡಲ್ಲ ಅಂತ ಕೂಡ ಹೇಳಿದ್ದಾರೆ. ಹಾಂ, ನಿಮ್ಗೇನು ಅನಿಸುತ್ತೆ? ಅದೇ ಅದು ಕಳಂಕ ಬಂದಿದೆ ಅಲ್ವಾ, ಅದು ಇಲ್ಲ ಸಾಬೀತು ಮಾಡಬೇಕು ಅವನು. ನಾನು ಅದು ಯಾವುದೇ ತಪ್ಪು ಮಾಡಿಲ್ಲ, ಕಾನೂನು ರಹಿತವಾಗಿ ಕಾನೂನುಬದ್ಧವಾಗಿ ನಾನು ನಡ್ಕೊಂಡಿದ್ದೀನಿ, ಕಾನೂನಿಗೆ ವಿರುದ್ಧವಾಗಿ ನಾನು ಯಾವುದೂ ನಡ್ಕೊಂಡಿಲ್ಲ ಅಂತ ಅವನು ಸಾಬೀತುಪಡಿಸಿದ ಮೇಲೆ ಮುಖ್ಯಮಂತ್ರಿ ಆಗಬೇಕು. ಇವಾಗ ಬೇರೆ ಮುಖ್ಯಮಂತ್ರಿಗಳಾಗಲಿ ಏನೇ ಆಗಲಿ ಏನಾದ್ರು ಒಂದು ಅಪವಾದ ಬಂದರೆ ಕೆಳಗಿಳಿಸೋದು ಅದು ವಾಡಿಕೆ. ಅದು ಅವ್ರವ್ರ ಪಕ್ಷಕ್ಕೆ ಬಿಟ್ಟಿದ್ದು, ಅವ್ರವ್ರ ವಿರೋಧ ಪಕ್ಷಕ್ಕೆ ಬಿಟ್ಟಿದ್ದು, ಅದೆಲ್ಲ ನಮಗೆ ಗೊತ್ತಿಲ್ಲ. ಆದರೆ ಅವ್ನು ನಿಜವಾಗ್ಲೂ ಪ್ರಾಮಾಣಿಕ ಇದ್ದಾನಂದರೆ ಆ ಕೆಲಸ ಯಾಕೆ ಮಾಡಬೇಕಾಗಿತ್ತು, ಮಾಡಿಲ್ಲ ಅಂತಂದರೆ ಅದು ಸಾಬೀತು ಮಾಡಬೇಕು. ಈಗ ಸಿಎಂ ಸಿದ್ದರಾಮಯ್ಯ ಅವ್ರ ಮೇಲೆ ತನಿಖೆ ಆಗಲಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ನಿಮ್ಗೆ ಅನ್ಸುತ್ತಾ ಅವರು ರಾಜೀನಾಮೆ ಕೊಟ್ಟು ಈ ತನಿಖೆಗೆ ಒಳಗಾಗಬೇಕು ಅಂತ ಹೇಳಿ ಸಾಕಷ್ಟು ಒತ್ತಡಗಳು ಕೂಡ ಬರ್ತಾ ಇದೆ? ಇಲ್ಲ ಮೇಡಮ್, ಅವ್ರದ್ದೇನು ತಪ್ಪಿಲ್ಲ, ಅವರಿಗೆ ತನಿಖೆನೂ ಬೇಡ, ಅವರೇ ಮುಂದುವರಿಬೇಕು. ಆದರೆ ಈಗ ಸಾಕಷ್ಟು ಜನ ನೀವು ನೈತಿಕ ಹೊಣೆ ಹೊತ್ತು ನೀವು ಸಿಎಂ ಸ್ಥಾನದಿಂದ ಕೆಳಗಿಳಿದು ಆಮೇಲೆ ನೀವು ತನಿಖೆಗೆ ಒಳಗಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಾ ಅದಕ್ಕೆ? ತನಿಖೆ ಏನಕ್ಕೆ ಮೇಡಮ್? ಅವ್ರು ಏನು ಅಪರಾಧ ಮಾಡಿದ್ದಾರೆ ಅಂತ ತನಿಖೆ ಮಾಡಬೇಕು? ಈಗ ಅವ್ರು ಮೂಢ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಒಂದು ಸಿಎಂಗೆ ಗೊತ್ತಿಲ್ಲದೆ ಅಷ್ಟು ಕೋಟಿ ಹಣನ ಯೂಸ್ ಮಾಡೋಕ್ಕಾಗಲ್ಲ ಅಂತ ಏನು ಹೇಳ್ತಾರೆ? ಅವ್ರ ಕೈವಾಡ ಇದೆ ಅಂತ ಇವ್ರು ಹೇಳೋದು. ಅದು ಏನು ಗೊತ್ತಾ, ಅವರನ್ನು ಸೀಟಿಂದ ಇಳಿಸೋದಕ್ಕೋಸ್ಕರ ಇವೆಲ್ಲ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಹೌದು, ರಾಜಕೀಯ ಕುತಂತ್ರ. ಸಿಎಂ ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ, ಅದು ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದೆ, ರಾಜೀನಾಮೆ ಕೊಡಬೇಕು ಅಂತ BJP ಅವರಿಂದ. ಕೊಡಬಾರ್ದು ಮೇಡಮ್, ಅವ್ರು ರಾಜೀನಾಮೆ ಕೊಡೋ ಅವಶ್ಯಕತೆಯೂ ಇಲ್ಲ, ಅವ್ರು ಕೊಡಲೂಬಾರ್ದು. ಯಾಕೆ ಅಂತಂದರೆ ಇವರು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅವ್ರನ್ನ ರಾಜೀನಾಮೆ ಕೊಡೋಕೆ ಹೇಳ್ತಿದ್ದಾರೆ. ಇವ್ರು ಬಂದರೂ ತಾನೇ ಏನು ಮಾಡಿಬಿಡ್ತಾರೆ ಇವರು ಜನಗಳಿಗೆ. ಈಗ ಅವರಿಂದ ಏನು ತೊಂದರೆ ಆಗಿದೆ? ಲೂಟಿ ಮಾಡಿದ್ರಿ ಎಲ್ಲಿಗೆ ತೊಗೊಂಡೋಗ್ತಾರೆ? ಲೂಟಿ ಮಾಡಿಬಿಟ್ಟು ಈಗ ಫ್ರೀ ಟಿಕೆಟ್ ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸ್ಕೊಂಡು ಲೇಡೀಸು ಎಲ್ಲೆಲ್ಲಿ ಸುತ್ತದೇ ಇರೋ ದೇಶಗಳೆಲ್ಲ ಸುತ್ತಿದ್ರು ಕರ್ನಾಟಕ. ಆಯ್ತಾ? ಈಗ ಅವರು ಫ್ರೀ ಅಕ್ಕಿ ಕೊಟ್ಟರು, ಈಗ ಸೆಂಟ್ರಲಿಂದ 5 kg ಕೊಡ್ತೀವಿ ಅಂದರು, 10 kg ಕೊಡಲ್ಲ, ನೀವು 5 kg ನೀವೇನು ಮಾಡ್ಕೊಳ್ಳಿ ಅಂದರು. ಅದ್ರ ಬದಲು ದುಡ್ಡು ಕೊಡ್ತಾ ಇಲ್ವಾ ಅವರು? ಎಲ್ಲ ನಮಗೆ ಕೊಡ್ತಾ ಇದ್ದಾರೆ, ಅದು ಜನಕ್ಕೆ ಅರ್ಥ ಆಗಲ್ಲ. ಅವ್ರೇನು ಹೇಳ್ತಾರೆ, ಜನಗಳು ಅವ್ರು ಕೋಟಿಗಟ್ಟಲೆ ಮಾಡಿಕೊಂಡು ಅವರು ಉಪಯೋಗಿಸ್ಕೊಳ್ತಾರೆ ಅಂತ. ಇದರಲ್ಲಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ, ಕೊಡಲೂಬಾರ್ದು. ನೋಡಿದ್ರಲ್ಲ ನಮ್ಮ ಜನ ಇದ್ರ ಕುರಿತಾಗಿ ಯಾವ ರೀತಿ ಎಲ್ಲ ಪ್ರತಿಕ್ರಿಯೆ ಕೊಡ್ತಾ ಇದ್ರು ಅಂತ ಹೇಳಿ. ಸಾಕಷ್ಟು ಜನ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರ್ದು ಅಂತ ಇದ್ದರೆ, ಇನ್ನೂ ಸಾಕಷ್ಟು ಜನ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಆಮೇಲೆ ತನಿಖೆಗೆ ಒಳಗಾಗಬೇಕು ಅಂತ ಹೇಳಿ ಅವರ ವಾದ ಮಾಡ್ತಾ ಇದ್ರು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ದೇವರಾಜ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.